ಗ್ರಾಮದ ಹಿರಿಯರು ಮೇಲಿನ ಮೇಲೆ ಹೊರಟಾಗಿ ಭಾರತಾಂಬೆ ಬಾನಂಗಳದ ಚೇತನ ಹಿಮಾಲಯ ಪರ್ವತವೇ ತಾಯಿಯ ಶಿಖರ. ದೆಹಲಿಯವಳ ಹೃದಯ ನಾಗಪುರವಳ ನಾಡಿ. ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುತ್ತಿರುವ ನರ್ಮದಾ ನದಿ ತಾಯಿಯ ಸೊಂಟದಲ್ಲಿ ಮಿನುಗುತ್ತಿರುವ ಚಿನ್ನದ ನಾಡು. ಪೂರ್ವ ಪಶ್ಚಿಮ ಘಟ್ಟಗಳೇ ತಾಯಿಯ ಕಾಲುಗಳು, ಪಾದ ಪದ್ಮಗಳೇ ಕನ್ಯಾಕುಮಾರಿ. ಶ್ರೀಲಂಕಾ ತಾಯಿಯ ಪಾದಗಳಿಗೆ ಅರ್ಪಿಸಿರುವ ಸುಂದರವಾದ ಗುಲಾಬಿ ಹೂ. ಬಂಗಾಳಕೊಲ್ಲಿ, ಅರಬ್ಬಿ ಸಮುದ್ರ, ಹಿಂದೂ ಮಹಾಸಾಗರ ತಾಯಿಯ ಪಾದಗಳನ್ನು ತೊಳೆಯುತ್ತಿರುವ ಶುದ್ಧವಾದ ಜಲತೀರ್ಥ. ಇಂತಹ ಒಂದು ಪುಣ್ಯಭೂಮಿಯಲ್ಲಿ ಜನಿಸಿರುವಂತಕ್ಕಂತಹ ನಾವು ನೀವೆಲ್ಲರೇ ಧನ್ಯರು ಎಂಬ ಮಾತನ್ನು ಹೇಳುತ್ತಾ ಪ್ರಾರ್ಥನೆ ಗೀತೆಯನ್ನು ನಮ್ಮ ಶಾಲೆಯ 6ನೇ ವರ್ಗದ ಮುದ್ದು ವಿದ್ಯಾರ್ಥಿನಿಯರಾದ ಕುಮಾರಿ ಪೂರ್ವಿ ಮನಗೊಂಡೆ ಹಾಗೂ ಸಂಗಡಿಗಳಿಂದ. ಮಾಡಿದ ಮುದ್ದು ವಿದ್ಯಾರ್ಥಿನಿಗೆ ಧನ್ಯವಾದಗಳು. ಈಗ ನಮ್ಮ ಶಾಲೆಯ 8ನೇ ವರ್ಗದ ಮುದ್ದು ವಿದ್ಯಾರ್ಥಿನಿಯರಾದ ಮಯೂರಿ ಕೆಲಸನ್ ಹಾಗೂ ಸಂಗಡಿಗರಿಂದ ಸ್ವಾಗತ ಗೀತೆ. ಮಯೂರಿ ಕೆಲಸನ್ ಹಾಗೂ ಸಂಗಡಿಗರಿಂದ ಸ್ವಾಗತ ಗೀತೆ. ಸಂಜೀವ್ ನಾಯ್ಡು ಅವರು ರಕ್ಷಣಾ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಈಗ ನಿವೃತ್ತಿ ಜೀವನ ನಮ್ಮ ತಮ್ಮವರ ಹುಟ್ಟೂರಿನಲ್ಲೇ ಕೈತಾ ಇದ್ದಾರೆ. ಅವರು ಕೂಡ ಈ ಒಂದು ಭವ್ಯ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ತುಂಬ ಹೃದಯದ ಸ್ವಾಗತವನ್ನು ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿ ಸದಸ್ಯರು ಸ್ನೇಹಿತರಾದಂಥ ಚಂದ್ರಕಾಂತ್ ನಗರರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ತುಂಬ ಹೃದಯದ ಸ್ವಾಗತವನ್ನು ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಶಾಲೆಯ SDMC ಸದಸ್ಯರಾದಂಥ ಗಂಗಾಧರ್ ಬಡಿಯರವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತುಂಬ ಹೃದಯದ ಸ್ವಾಗತವನ್ನು ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಪಾಲಕ ಪೋಷಕ ಪ್ರತಿನಿಧಿಗಳಾಗಿ ಆಗಮಿಸಿದಂಥ ಸ್ನೇಹಿತರು ಮಹೇಶ್ ಕಾಡಿಯವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತುಂಬ ಹೃದಯದ ಸ್ವಾಗತವನ್ನು ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಪಾಲಕ ಪೋಷಕರಾಗಿ ಆಗಮಿಸಿದ ಶ್ರೀಯುತ ಭೋಸ್ಲೆಯವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತುಂಬ ಹೃದಯದ ಸ್ವಾಗತವನ್ನು ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ಮಧುಕಂಡಿಯವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತುಂಬ ಹೃದಯದ ಸ್ವಾಗತವನ್ನು ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಶಾಲೆಯ SDMC ಅಧ್ಯಕ್ಷ ಶ್ರೀಯುತ RR ರಸೂಲ್ ಸರ್ ಅವರಿಗೆ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸುತ್ತಾ ಈಗ ನಮ್ಮ ರಾಷ್ಟ್ರ ನಾಯಕರ ಫೋಟೋ ಪೂಜೆಯನ್ನು ನಮ್ಮ ಊರಿನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರುವಂತಕ್ಕಂಥ ಶ್ರೀಯುತ ರಾಜಶೇಖರ್ ಕಾಡೆಯವರು ಹಾಗೂ ಉದ್ಯಮದಾರರಾಗಿರುವಂತಕ್ಕಂತಹ ಸಂಜೀವ್ ಕುಮಾರ್ ಹಿರೇಮನಿಯವರು ನೆರವೇರಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಜೋರಾದ ಚಪ್ಪಾಳೆ ಮಕ್ಕಳಿಂದ. ಅದಕ್ಕೆ ನಮ್ಮ ಶಾಲೆಯ ಶಿಕ್ಷಕರಾಗಿರುವಂತಕ್ಕಂಥ ರಾಹುಲ್ ಸರ್ ಅವರು ಸಹಕರಿಸಬೇಕಾಗಿ ವಿನಂತಿ. ಮಕ್ಕಳು ಜೋರಾದ ಚಪ್ಪಾಳೆ. ನಮ್ಮ ರಾಷ್ಟ್ರದ ಮಹಾನಾಯಕರ ಫೋಟೋ ಪೂಜೆಯನ್ನು ನೆರವೇರಿಸಿದ ಶ್ರೀಯುತರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈಗ
ಧ್ವಜಸ್ತಂಭ ಪೂಜೆಯನ್ನು ನಮ್ಮೂರಿನ ಈಗ ಧ್ವಜಸ್ತಂಭ ಪೂಜೆಯನ್ನು ನಮ್ಮೂರಿನ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರಾಗಿರುವಂತಕ್ಕಂತಹ ಗುರುರಾಜ್ ದುರ್ಗಿಯವರು ಹಾಗೂ ಪ್ರಕಾಶ್ ಹಿರೇಮಠ ಅವರು ಧ್ವಜಸ್ತಂಭ ಪೂಜೆಯನ್ನು ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮಕ್ಕಳು ಜೋರಾದ ಚಪ್ಪಾಳೆಯನ್ನು ಹಾಕಬೇಕು. ಧ್ವಜಸ್ತಂಭ ಪೂಜೆಯನ್ನು ನೆರವೇರಿಸಿದ ಶ್ರೀಯುತ ಗುರುರಾಜ್ ದುರ್ಗಿ ಹಾಗೂ ಪ್ರಕಾಶ್ ಹಿರೇಮಠ ಅವರಿಗೆ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸುತ್ತಾ ಈಗ ಈ ಕಾರ್ಯಕ್ರಮದ ಪ್ರಮುಖ ಘಟ್ಟ ಧ್ವಜಾರೋಹಣ ಕಾರ್ಯಕ್ರಮ. ಇಂದು ಬಾನಂಗಳದಲ್ಲಿ ಭಾರತದ ಬಾವುಟ, ಅದುವೇ ಭಾರತಾಂಬೆಯನ್ನು ಸ್ಮರಿಸುವ ಭವ್ಯ ಬಾವುಟ. ನಮ್ಮ ಹೆಮ್ಮೆಯ ಧ್ವಜವನ್ನು ಬಾನೆತ್ತರದಲ್ಲಿ ನೋಡುವ ಸಮಯ ಇದೀಗ. ನಮ್ಮ ಶಾಲೆಯ SDMC ಅಧ್ಯಕ್ಷರಾಗಿರುವಂತಕ್ಕಂತಹ ಶ್ರೀಯುತ ಶ್ರೀಶೈಲ್ ಇಕ್ಕಳಿಕೆಯವರು ಈ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲ ಮೂರು ವಿದ್ಯಾರ್ಥಿನಿಯರು ಎದ್ದು ನಿಂತ್ಕೋಬೇಕು ಸಾವಧಾನ ಸ್ಥಿತಿಯಲ್ಲಿ. ಧ್ವಜಾರೋಹಣ ಆದ ಕೂಡಲೇ ಎಲ್ಲರೂ ಜೋರಾಗಿ ರಾಷ್ಟ್ರಗೀತೆಯನ್ನು ಹಾಡಬೇಕು. ಮೈಕ್ನಲ್ಲಿ ಹಾಡಿಸ್ತಾರ, ಹಾಡಿನ ಮುಖಾಂತರ ಎಲ್ಲರೂ ರಾಷ್ಟ್ರಗೀತೆಯನ್ನು ಹಾಡಬೇಕು. जनगण मन अधिनायक जय हे भारत भाग्य विधाता पंजाब सिंध गुजरात मराठा द्राविड उत्कल बंगा विंध्य हिमाचल यमुना गंगा उज्जल जलधि तरंगा तव शुभ नामे जागे बोलो भारत माता की वंदे वंदे। ಸುಂದರವಾಗಿ ನಾಡಗೀತೆಗೆ ನೃತ್ಯವನ್ನು ಮಾಡಿದ ಮುಂದೆ ವಿದ್ಯಾರ್ಥಿನಿಯರಿಗೆ ಅಭಿನಂದನೆಗಳು. ನನ್ನ ಮಾರ್ಗದರ್ಶಕರಾಗಿರುವಂತಹ ಶ್ರೀಯುತ ರಾಹುಲ್ ಸರ್ ಶ್ರೀನಗರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತನಾಡುವುದಾಗಿ ಅವರಲ್ಲಿ ಕೇಳಿಕೊಳ್ಳುತ್ತಾರೆ. ಈ ಜ್ಞಾನ ಮಂದಿರದ ಅಧಿದೇವತೆಯಾದ ಶ್ರೀ ಶಾರದಾಂಬೆಯ ಚರಣ ಕಮಲಗಳಿಗೆ ಕೊರಳವಾಗಿ ನಮಿಸುತ್ತಾ, ಬಾನಂಗಳದಲ್ಲಿ ತಮ್ಮೆಲ್ಲರಿನಲ್ಲಿ ತೇಲಾಡುತ್ತಿರುವ ತ್ರಿವರ್ಣ ಧ್ವಜದ ಅಡಿಯಲ್ಲಿ ಪ್ರತೀಕ ಚಿತ್ತದಿಂದ ತನ್ಮಯರಾಗಿ ಆಸೀನರಾಗಿರುವ ಆದರಣೀಯ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಊರಿನ ಹಿರಿಯರೇ, ತಮ್ಮೆಲ್ಲರಿಗೂ
ನನ್ನ ಮುಗುಳುಗಳನ್ನಾಗಿಸಿ ನಮಸ್ಕರಿಸುತ್ತಾ 76ನೇ ಪ್ರಜಾರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ದಿನದ ವಿಶೇಷತೆ ಏನು ಎಂಬುದು ತಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿದೆ. ಆದರೂ ಕೂಡ ನನ್ನ ಬುದ್ಧಿಮತ್ತೆಗೆ ತಿಳಿದಷ್ಟು ಹೊಳೆದಷ್ಟು ಸಮಯದ ಇತಿಮಿತಿಯೊಳಗೆ ಧರ್ಮಕ್ಕೆ ಧಕ್ಕೆ ಬಾರದ ರೀತಿಯಲ್ಲಿ, ಕುಲಕ್ಕೆ ಕುಂದು ಬಾರದ ರೀತಿಯಲ್ಲಿ ಯಾವುದೇ ಪಕ್ಷದ ಪರವಾಗಿ ವಿರೋಧವಾಗಿ ಮಾತನಾಡದೆ ಬಹಳ ಶ್ರದ್ಧೆಯಿಂದ ಸಿದ್ಧನಾಗಿ ಸತ್ಯಕ್ಕೆ ಬದ್ಧನಾಗಿ ಮಾತನಾಡಲು ಭಾವಿಸುತ್ತಾ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲ ನನ್ನ ಸಿಬ್ಬಂದಿ ವರ್ಗಕ್ಕೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್. ಅಜ್ಞಾನ ನಿಮ್ಮಲ್ಲಿ ಭಯವನ್ನುಂಟು ಮಾಡಿದರೆ ಭಯ ನಿಮ್ಮಲ್ಲಿ ಅಜ್ಞಾನವನ್ನುಂಟು ಮಾಡುತ್ತದೆ. ಈ ಎರಡನ್ನು ಓಡಿಸುವ ಏಕೈಕ ಅಸ್ತ್ರವೆಂದರೆ ಅದು ವಿದ್ಯೆ ಎನ್ನುವುದರ ಮುಖಾಂತರ ಬಹಳಷ್ಟು ಮಾರ್ಮಿಕವಾಗಿ ಮಾತನಾಡಿರುವಂತಕ್ಕಂತಹ ನಮ್ಮ ಶಾಲೆಯ ಸಹಶಿಕ್ಷಕರಾಗಿರುವಂತಕ್ಕಂತಹ ಶ್ರೀಯುತ ರಾಹುಲ್ ಸರ್ ಭೀಮ್ನಗರ್ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈಗ 7ನೇ ವರ್ಗದ ಮುದ್ದು ವಿದ್ಯಾರ್ಥಿನಿಯರಿಂದ ಮೇರೆ ದೇಶ್ ಕಿ ಧರ್ತಿ ಎನ್ನುವಂತಕ್ಕಂತಹ ಗೀತೆಗೆ ನೃತ್ಯ. ना झुकेगा देश अपना, ना झुकेंगे